ಸ್ನೇಹಿತರೆ, ನೀವೇನಾದ್ರೂ BCA ಕೋರ್ಸ್ ನ ತಗೊಂಡಿದ್ದೀರಾ ಅಥವಾ ನೀವೇನಾದ್ರೂ ತಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೋಜ್ ಕರ್ನಾಡು. ಇವತ್ತಿನ ವಿಡಿಯೋದಲ್ಲಿ ನಾನೊಬ್ಬ BCA ಸ್ಟೂಡೆಂಟ್ ಆಗಿ ಈ ಒಂದು BCA ಕೋರ್ಸಿನ ಅಡ್ವಾಂಟೇಜಸ್ ಹಾಗೂ ಡಿಸ್ಅಡ್ವಾಂಟೇಜಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಯಾವುದೇ ಟೈಮ್ ವೇಸ್ಟ್ ಮಾಡದಲ್ಲೇ ವಿಡಿಯೋನ ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಬಂದು ಸ್ನೇಹಿತರೆ, ಈ ಒಂದು BCA ಬಗ್ಗೆ ಚಿಕ್ಕದಾಗಿ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ ನೋಡಿ. BCA ಸ್ಟ್ಯಾಂಡ್ಸ್ ಫಾರ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಈ ಒಂದು ಬ್ಯಾಚುಲರ್ ಆಫ್ ನ ಸೈಡ್ ಇಕ್ಕಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಡೆ ಗಮನ ಕೊಡೋಣ. ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂದ್ರೆ ಇದರಲ್ಲಿ ಎರಡು ಭಾಗ ಸೇರುತ್ತೆ. ಮೊದಲನೇ ಪಾರ್ಟ್ ಬಂದು ಹಾರ್ಡ್ವೇರ್ ಪಾರ್ಟ್, ಎರಡನೇ ಪಾರ್ಟ್ ಬಂದು ಸಾಫ್ಟ್ವೇರ್ ಪಾರ್ಟ್. ಇವೆರಡು ಸೇರಿದ್ರೇನೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಆಗೋದು. ಹಾರ್ಡ್ವೇರ್ ಪಾರ್ಟಿಗೆ ಬರೋದಾದ್ರೆ ಇಲ್ಲಿ ನೀವು ತಿಳ್ಕೊಂತೀರಾ ರ್ಯಾಮ್ ಬಗ್ಗೆ ತಿಳ್ಕೊಂತೀರಾ, ರೋಮ್ ಅಂದ್ರೆ ಏನು, ಯೂನಿಫೈಡ್ ಮೆಮೊರಿ ಅಂದ್ರೆ ಏನು, CPU ಯಾವ ತರ ವರ್ಕ್ ಆಗುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ಒಂದು ಹಾರ್ಡ್ವೇರ್ ಪಾರ್ಟ್ ಅಲ್ಲಿ ನೀವು ತಿಳ್ಕೊಂತೀರಾ. ಸಾಫ್ಟ್ವೇರ್ ಪಾರ್ಟಿಗೆ ಬರೋದಾದ್ರೆ ಪ್ರೋಗ್ರಾಮ್ಸ್ ಯಾವ ರೀತಿ ರನ್ ಆಗುತ್ತೆ, ಪ್ರೋಗ್ರಾಮ್ಸ್ ನ ನೀವು ಯಾವ ತರ ಬರೀಬೇಕು, ಮತ್ತೆ ನೀವು ಬರ್ದಿರೋ ಪ್ರೋಗ್ರಾಮ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ದೇ ಆದ ಒಂದು ಓನ್ ಅಪ್ಲಿಕೇಶನ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಈ ಒಂದು ಕಂಪ್ಲೀಟ್ ಸಾಫ್ಟ್ವೇರ್ ಪಾರ್ಟ್ ಅಲ್ಲಿ ನೀವು ನೋಡ್ತೀರಾ. ಇವಾಗ ಬಂದು ನಾವು BCA ಕೋರ್ಸಿನ ಅಡ್ವಾಂಟೇಜಸ್ ಬಗ್ಗೆ ಮಾತಾಡೋಣ. ಅದಾದ್ಮೇಲೆ ಡಿಸ್ಅಡ್ವಾಂಟೇಜಸ್ ಗೆ ಹೋಗೋಣ. ಫಸ್ಟ್ ಅಡ್ವಾಂಟೇಜ್ ಬಂದು ಈ ಒಂದು BCA ಕೋರ್ಸ್ ಇಂದು ಇದು ಬಂದು BCA ಈಸ್ ಈಕ್ವಲೆಂಟ್ ಟು BE ಅಂತ ಹೇಳ್ತಾರೆ. ಅಂದ್ರೆ BCA ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಇದು ಏನು BE ಇದೆಯಲ್ಲ ಅಂದ್ರೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ಈ ಒಂದು ಇಂಜಿನಿಯರಿಂಗ್ ಕೋರ್ಸಿಗೆ BCA ಸ್ಟೂಡೆಂಟ್ಸ್ ಸಮ ಅಂತ ಹೇಳ್ತಾರೆ. ಬಟ್ ಗ್ರೌಂಡ್ ರಿಯಾಲಿಟಿನ ನಾನು ಇವಾಗ ಮುಂದೆ ತಿಳಿಸ್ಕೊಡ್ತೀನಿ. ಎರಡನೇ ಅಡ್ವಾಂಟೇಜಸ್ ಬರೋದಾದ್ರೆ BCA ಕೋರ್ಸ್ ಕೇವಲ 3 ಇಯರ್ಸ್. ಇವಾಗ BE ಗೆ ಕಂಪೇರ್ ಮಾಡಿದ್ರೆ, BE ಅಥವಾ BTech ಗೆ ಕಂಪೇರ್ ಮಾಡಿದ್ರೆ BCA ಮತ್ತೆ BCom ಕೇವಲ 3 ವರ್ಷದ ಡಿಗ್ರಿ ಆಗಿರುತ್ತೆ. ಇವಾಗ ಅನ್ಬೋದು ಬ್ರೋ 1 ವರ್ಷ ಇನ್ನೇನು ಅಂತ. ಅದು 1 ವರ್ಷ ನಿಜಕ್ಕೂ ತುಂಬಾನೇ ಮ್ಯಾಟರ್ ಆಗುತ್ತೆ. ನೀವು ಜಸ್ಟ್ 1 ವರ್ಷ ಮನೇಲಿದ್ದು ನೋಡಿ, ಅವಾಗ ನಿಮ್ಗೆ ಈ ಒಂದು ಟೈಮ್ ಸ್ಪ್ಯಾನ್ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಮೂರನೇ ಅಡ್ವಾಂಟೇಜ್ ನೋಡೋದಾದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. BCA ಕೋರ್ಸ್ ಅಲ್ಲಿ ನಿಮ್ಮ ಒಂದು ಸಿಲೆಬಸ್ ಹಾಗೇನೆ ಸಿಲೆಬಲ್ಸಿನ ಟಾಪಿಕ್ಸ್ ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿ ಇರಲ್ಲ, ಅಂದ್ರೆ ಈಸಿಯಾಗಿ ಇರುತ್ತೆ. ವೆನ್ ಕಂಪೇರ್ ಟು ಅದರ್ ಡಿಗ್ರೀಸ್, BCA ಕೋರ್ಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ಅಷ್ಟೊಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಲೈಕ್ ಮ್ಯಾಥಮೆಟಿಕ್ಸ್ ಅಲ್ಲಿ M1 M2 ಈ ತರ ಯಾವುದೇ ರೀತಿ ಕಾಂಪ್ಲೆಕ್ಸ್ ಸಬ್ಜೆಕ್ಟ್ಸ್ BCA ಕೋರ್ಸ್ ಅಲ್ಲಿ ನಿಮ್ಗೆ ಕಾಣಲಿಕ್ಕೆ ಬರೋದಿಲ್ಲ. ನಾಲ್ಕನೇ ಅಡ್ವಾಂಟೇಜ್ ಬಂದು BCA ಕೋರ್ಸ್ ಅಲ್ಲಿ ನೀವು ಒಳ್ಳೆ CGPA ಅನ್ನ ತಗೊಳ್ಬಹುದು. ಮಿನಿಮಮ್ 8 CGPA ಅನ್ನ ನೀವು ಇಲ್ಲಿ ಆರಾಮಾಗಿ ಈಸಿಯಾಗಿ ತಗೊಬಹುದು. ಏನಕ್ಕೆ ಅಂದ್ರೆ ಇಲ್ಲಿ ನಿಮ್ಗೆ ಸ್ಕೋರಿಂಗ್ ಸಬ್ಜೆಕ್ಟ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಇದೆ, ಕನ್ನಡ ಇದೆ, ಹಾಗೇನೆ EVM ಇದೆ. ಇವೆಲ್ಲ ಬಂದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ ಸ್ನೇಹಿತರೆ. ನೀವು ಆರಾಮಾಗಿ ಸ್ಕೋರ್ ಅನ್ನ BCA ದ್ರಲ್ಲಿ ಮಾಡಬಹುದು, ಒಳ್ಳೆ CGPA ಅನ್ನ ಅಚೀವ್ ಮಾಡಬಹುದು. ಹಾಗೇನೆ ಕೊನೆಯ ಅಡ್ವಾಂಟೇಜ್ ಬರೋದಾದ್ರೆ ನಿಮ್ಮ ಒಂದು ಕಾಲೇಜ್ ಲೈಫ್ ಅನ್ನ ನೀವು ಆರಾಮಾಗಿ ಎಂಜಾಯ್ ಮಾಡಬಹುದು ವಿತ್ ಎಜುಕೇಶನ್ ಮಾಡ್ಕೊಂಡೇನೆ ನಿಮ್ಮ ಒಂದು ಕಾಲೇಜ್ ಲೈಫ್ ಅನ್ನ ಎಂಜಾಯ್ ಮಾಡಬಹುದು. ಆಸ್ ಎ ಸ್ಟೂಡೆಂಟ್, BCA ಸ್ಟೂಡೆಂಟ್ ಆಗಿ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಬೇರೆ ಒಂದು ಕೋರ್ಸಸ್ ತರ ಬರೇ ಟಾಪಿಕ್ಸ್ ಸಿಲೆಬಸ್ ಅಂತ ನೀವೇನು ಅಷ್ಟೊಂದು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಓದಕ್ ಕೂತ್ಕೊಂಡ್ರು ಆರಾಮಾಗಿ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ನಾನು ಓದ್ಬೇಕಾದ್ರೆ ನಮ್ಗೆ NEP ಸಿಲೆಬಸ್ ಇತ್ತು, ಬಟ್ ಇವಾಗ ಅದು SCP ಆಗಿ ಚೇಂಜ್ ಆಗಿದೆ, ಸ್ಟೇಟ್ ಎಜುಕೇಶನ್ ಪಾಲಿಸಿ ಆಗಿ ಚೇಂಜ್ ಆಗಿದೆ. ನಮ್ಗೆ ಬಂದು ಜಸ್ಟ್ 60 ಮಾರ್ಕ್ಸ್ ಗೆ ರೈಟಿಂಗ್ ಇತ್ತು, ಇನ್ನ 40 ಮಾರ್ಕ್ಸ್ ನಮ್ಗೆ ಇಂಟರ್ನಲ್ಲಿ ಈಸಿಯಾಗಿ ಸಿಕ್ಬಿಡೋದು. ಬಟ್ ಇವಾಗಿನ ಸ್ಟೂಡೆಂಟ್ಸ್ ಗೆ 80 ಮಾರ್ಕ್ಸ್ ನೀವು ರೈಟಿಂಗ್ ಇದೆ, ಇನ್ನ ಕೇವಲ 20 ಮಾರ್ಕ್ಸ್ ನಿಮ್ಗೆ ಇಂಟರ್ನಲ್ಲಿ ಕೊಡ್ತಾರೆ. ಸೊ ಇವಾಗ ಪಾಸಿಂಗ್ ಮಾರ್ಕ್ಸ್ ಬಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಎಫರ್ಟ್ ಅನ್ನ ಜಾಸ್ತಿ ಹಾಕ್ಬೇಕಾಗಿರುತ್ತೆ. ಯಾರೆಲ್ಲ SCP ಸ್ಟೂಡೆಂಟ್ಸ್ ಇದೀರಾ, ಮೆಜಾರಿಟಿ ಇವಾಗ SCP ನೇ ಇರೋದು. ಡಿಸ್ಅಡ್ವಾಂಟೇಜಸ್ ಆಫ್ BCA ಕಡೆ ಬರೋದಾದ್ರೆ ಮೊದಲನೇದಾಗಿ ಬಂದು BCA ಈಸ್ ಈಕ್ವಲೆಂಟ್ ಟು BE ಅಂತ ಯಾರು ಹೇಳ್ತಾರಲ್ಲ, ಅಂದ್ರೆ BCA BE ಲೆವೆಲ್ ಅಂತ, ಅದು ಕಂಪ್ಲೀಟ್ಲಿ ರಾಂಗ್. ಇದು ಬಂದು ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇರೋದು. ನಿಜಕ್ಕೂ ಸ್ನೇಹಿತರೆ, BE ಬಂದು ನೀವು ನಿಮ್ಮ ಒಂದು ಪ್ರೋಗ್ರಾಮಿಂಗ್ಸ್ ನ ಅಥವಾ ಸಬ್ಜೆಕ್ಟ್ಸ್ ನ ಸ್ವಲ್ಪ ಡೀಪ್ ಆಗಿ ಓದ್ತೀರಾ. ಬಟ್ BCA ಅಲ್ಲಿ ಆ ತರ ಯಾವ ರೀತಿ ಆಗೋದಿಲ್ಲ, ಜಸ್ಟ್ ನೀವು ಮೇಲೆ ಓದ್ತೀರಾ. ಇವಾಗ ಎರಡನೇ ಡಿಸ್ಅಡ್ವಾಂಟೇಜಸ್ ಕಡೆ ನೋಡೋದಾದ್ರೆ BCA ಅಲ್ಲಿ ತುಂಬಾನೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಸೆಮ್ ಅಲ್ಲಿ ನಮ್ಗೆ C ಲ್ಯಾಂಗ್ವೇಜ್ ಬರುತ್ತೆ, C ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೆಕೆಂಡ್ ಸೆಮ್ ಅಲ್ಲಿ ನೀವು ಇನ್ನು C
ಇಂದ ಕರೆಕ್ಟ್ ಆಗಿ ಕಲ್ತೇ ಇರಲ್ಲ ಸಿ ಪ್ರೋಗ್ರಾಮಿಂಗ್, ಆಲ್ರೆಡಿ C++ ಅಥವಾ ಜಾವಾ ಪ್ರೋಗ್ರಾಮಿಂಗ್ ಬಂದ್ಬಿಡುತ್ತೆ. ಮತ್ತೆ ಜಾವಾನು ಅರ್ಧಂಬರ್ಧ ಕಲ್ತಿರ್ತೀರಾ, ಥರ್ಡ್ ಸೆಮ್ಗೆ ನಿಮ್ಗೆ ಆಲ್ರೆಡಿ DBMS ಪ್ರೋಗ್ರಾಮಿಂಗ್ ಬಂದ್ಬಿಡುತ್ತೆ, ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಿಜಕ್ಕೂ ಪ್ರತಿ ಸೆಮ್ಗುನು ನಿಮ್ಮ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಚೇಂಜ್ ಆಗ್ತಾನೆ ಹೋಗುತ್ತೆ. ಇದು ಬಂದು ತುಂಬಾನೇ ಡಿಸ್ಅಡ್ವಾಂಟೇಜ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನೀವೇನಾದ್ರೂ ಕಾರ್ಪೊರೇಟ್ ವರ್ಲ್ಡ್ ಅಥವಾ ಒಳ್ಳೆ ಪೊಸಿಷನ್ ಅಲ್ಲಿ ನೀವು ಜಾಬ್ ಅನ್ನ ಸೆಕ್ಯೂರ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಲ್ಯಾಂಗ್ವೇಜಸ್ ನಿಮ್ಗೆ ಬೇಕಾಗಿಲ್ಲ. ಕೇವಲ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನೀವು ಕಂಪ್ಲೀಟ್ ಆಗಿ ತರೋ ಆಗಿ ಮಾಸ್ಟರ್ ನ ಮಾಡ್ಬಿಟ್ರೆ ನಿಜಕ್ಕೂ ಫಸ್ಟ್ ಜಾಬ್ ಅನ್ನ ನೀವು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಒಳ್ಳೆ ಸ್ಯಾಲರಿ ಜೊತೆಗೆ ನೀವು ತಗೊಬಹುದು. ಮೂರನೇ ಡಿಸ್ಅಡ್ವಾಂಟೇಜ್ ಸಿಕ್ಬಿಡೋದಾದ್ರೆ ಕೇವಲ BCA ಮಾಡಿದ್ರೆ ನಿಮ್ಗೆ ಸೊಸೈಟಿಲಿ ವ್ಯಾಲ್ಯೂ ಇಲ್ಲ. ಇದು ರಿಯಾಲಿಟಿ. ಆಸ್ ಎ ಸ್ಟೂಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ಯಾವುದೇ ರೀತಿ ಪರ್ಸನಲ್ ಅಜೆಂಡಾ ಅಲ್ಲ. ಹಂಗಂತ BCA ಕೋರ್ಸ್ ಚೆನ್ನಾಗಿಲ್ಲ ಅಂತ ಯಾರು ಅನ್ಕೊಂಬೇಡಿ. ರಿಯಾಲಿಟಿ ಏನಿದೆ ಅದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ, ಯಾವುದೇ ಎಡಿಟ್ ಇಲ್ದಲೆ. ಜಸ್ಟ್ ನೀವು BCA ನ ಮಾಡಿದ್ರೆ ನೀವು ಮಾಸ್ಟರ್ಸ್ ಅನ್ನ ಮಾಡ್ಬೇಕಾಗುತ್ತೆ. ನೀವೊಂದು ಒಳ್ಳೆ ಪೊಸಿಷನ್ ನ ಅಚೀವ್ ಮಾಡ್ಬೇಕಂದ್ರೆ ಅಥವಾ ನೀವು ಫಸ್ಟ್ ನಿಮ್ಮ ಒಂದು ಜಾಬ್ ಅನ್ನ ತಗೊಬೇಕಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ, BCA ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡೋಷ್ಟಿಗೆ ಮಿನಿಮಮ್ ಏಜ್ ಬಂದು 21 ಅಥವಾ 22 ಆಗಿರುತ್ತೆ. ಇವಾಗ ಮತ್ತೆ 2 ವರ್ಷ ನೀವು ಮಾಸ್ಟರ್ಸ್ ಅನ್ನ ಮಾಡ್ಬೇಕಾಗಿರುತ್ತೆ. ಟೋಟಲ್ ಆಗಿ 24. ನಿಮ್ಮ ಒಂದು ಫಸ್ಟ್ ಜಾಬ್ ಅನ್ನ ನೀವು 24 ಇಯರ್ಸ್ ಗೆ ಅಚೀವ್ ಮಾಡ್ತೀರಾ. ಅದು ನಿಜಕ್ಕೂ ಒಂದು ಡಿಲೇ ಅಂತಾನೆ ಹೇಳ್ಬೋದು ಇವಾಗಿನ ಫಾಸ್ಟ್ ಜನರೇಷನ್ ಅಲ್ಲಿ ನೋಡಿದ್ರೆ. ಮತ್ತೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ BCA ಕೋರ್ಸ್ ಇಂದು ಮೆಜಾರಿಟಿ ಆಫ್ ಕಾಲೇಜಸ್ ಅಲ್ಲಿ ಜಸ್ಟ್ ನಿಮ್ಗೆ ಪ್ರೋಗ್ರಾಮಿಂಗ್ ನ ಬಿಟ್ಟು ಥಿಯರಿ ಕಡೆ ತುಂಬಾನೇ ಕಾನ್ಸಂಟ್ರೇಷನ್ ನ ಮಾಡ್ತಾರೆ. ಏನಕ್ಕೆ ಅಂದ್ರೆ ಈಸಿಯಾಗಿ ಸ್ಟೂಡೆಂಟ್ಸ್ ಸ್ಕೋರ್ ಮಾಡ್ಲಿ ಅಂತ. ನಿಜಕ್ಕೂ ಸ್ನೇಹಿತರೆ ಇದು ತುಂಬಾನೇ ಬ್ಯಾಡ್ ಹ್ಯಾಬಿಟ್ ಆಗ್ಬಿಟ್ಟಿದೆ. ಇದು ಎಲ್ಲಾ ಕಾಲೇಜಸ್ ಅಂತ ನಾನು ಹೇಳ್ತಿಲ್ಲ, ಬಟ್ ಮೆಜಾರಿಟಿ ಆಫ್ ದ ಕಾಲೇಜಸ್ ಅಲ್ಲಿ ಜಸ್ಟ್ ನಿಮ್ಮ ಒಂದು ಥಿಯರಿ ಪಾರ್ಟ್ ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಹೊತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ಜಾವಾನ ತಗೊಂಡ್ರೆ ಅವ್ರು ಹೇಳ್ಕೊಡೋದು ವಾಟ್ ಈಸ್ ಜಾವಾ, ಟೈಪ್ಸ್ ಆಫ್ ಜಾವಾ ಅಥವಾ ಫೀಚರ್ಸ್ ಆಫ್ ಜಾವಾ, ಇಷ್ಟನ್ನ ಮಾತ್ರ ಫೋಕಸ್ ಮಾಡ್ತಾರೆ ಹೊಟ್ಟು ಜಾವಾ ಪ್ರೋಗ್ರಾಮಿಂಗ್ ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಓನ್ ವೆಬ್ಸೈಟ್ ಹೇಗೆ ನಿಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ನಿಮ್ಮ ಒಂದು ರೆಸ್ಯೂಮೆಗೆ ಆಡ್ ಮಾಡಬೇಕು ಅನ್ನೋದನ್ನ ಅಷ್ಟೊಂದು ಕಾಲೇಜಸ್ ಅಲ್ಲಿ ಫೋಕಸ್ ಮಾಡೋದಿಲ್ಲ. ಇವಾಗ ಸುಮಾರು ಜನ ಏನ್ ಕೇಳ್ಬೋದಪ್ಪ ಅಂದ್ರೆ, ಬ್ರೋ ಹಂಗಾರೆ BCA ಚೆನ್ನಾಗಿಲ್ವಾ, ನಾವು BE ತಗೊಂಬೋದಾ, B.Tech ತಗೊಂಬೋದಾ ಅಂತ ಸುಮಾರು ಜನ ಕ್ವಶನ್ ಮಾಡಬಹುದು ನನಗೆ. ಸೊ ಇವಾಗ ಅವ್ರಿಗೆಲ್ಲ ಒಂದ್ ಏನ್ ಹೇಳ್ತೀನಿ ಅಂದ್ರೆ, ನೀವು BE ತಗೊಳ್ಳಿ, B.Tech ತಗೊಳ್ಳಿ, ಯಾವುದೇ ಕೋರ್ಸ್ ಅನ್ನ ತಗೊಳ್ಳಿ ಸ್ನೇಹಿತರೆ, ನಿಮ್ಗೆ IT ಫೀಲ್ಡ್ ಅಥವಾ ನಿಮ್ಮ ಒಂದು ಓನ್ ಸ್ಟಾರ್ಟ್ಅಪ್ ನೀವು ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಸಿಲೆಬಸ್, ನಿಮ್ಮ ಒಂದು ಮಾರ್ಕ್ ಶೀಟ್ ಅಲ್ಲಿ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ. ನಿಮಗೆ ಬರೋದೊಂದೇನೆ ನಿಮ್ಮ ಒಂದು ಸ್ಕಿಲ್ ಸೆಟ್, ಕಾರ್ಪೊರೇಟ್ ಸ್ಕಿಲ್ ಸೆಟ್. ಕಾರ್ಪೊರೇಟ್ ವರ್ಲ್ಡ್ ಗೆ ಏನ್ ಬೇಕಾಗಿದೆ, ಫಾರ್ ಎಕ್ಸಾಂಪಲ್ ನಾನು 6 months ಬ್ಯಾಕ್ ಬೆಂಗಳೂರಿಗೆ ಬಂದು ಜಾವಾ ಫುಲ್ ಸ್ಟ್ಯಾಕ್ ಅನ್ನ ಕಲಿತಾ ಇದ್ದೀನಿ. ಈಗ್ಲೂ ಕಲಿತಾ ಇದ್ದೀನಿ, ಕಂಟಿನ್ಯೂಯಲ್ ಇದೆ. ಇವಾಗ ಅಡ್ವಾನ್ಸ್ ಜಾವಾದಲ್ಲಿ ಇದೀನಿ. ಅಂದ್ರೆ ಇಷ್ಟೆಲ್ಲಾ ಪ್ರೋಗ್ರಾಮಿಂಗ್ ಬರುತ್ತಲ್ಲ ನಿಮ್ಗೆ BCA ಕೋರ್ಸ್ ಅಲ್ಲಿ, ಲೈಕ್ C++, ಜಾವಾ, ಪೈಥಾನ್. ಇದ್ರಲ್ಲಿ ನೀವು ಪರ್ಟಿಕ್ಯುಲರ್ ಒಂದ್ ಸಬ್ಜೆಕ್ಟ್ ಅನ್ನ ತಗೊಳ್ಳಿ, ಅಂದ್ರೆ ಪೈಥಾನ್ ಸಬ್ಜೆಕ್ಟ್ ಪ್ರೋಗ್ರಾಮಿಂಗ್ ನ ತಗೊಳ್ಳಿ. ಪೈಥಾನ್ ಅಲ್ಲಿ ನೀವು ಎಷ್ಟು ನೀವು ಡೀಪ್ ಹೋಗ್ಬೇಕಂದ್ರೆ ಪೈಥಾನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಓನ್ ಅಪ್ಲಿಕೇಶನ್ಸ್ ನ ಕ್ರಿಯೇಟ್ ಮಾಡಬೇಕು. ಆ ಲೆವೆಲ್ ನೀವೇನಾದ್ರೂ ಸಬ್ಜೆಕ್ಟ್ ಅನ್ನ ಕಲ್ತ್ಬಿಟ್ರೆ ಈಸಿಯಾಗಿ ಹೇಳ್ತಾ ಇದೀನಿ 101% ನೀವು ಫಸ್ಟ್ ಜಾಬ್ ನಿಮ್ಮ ಒಂದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ತಗೊಳ್ಬಹುದು. ಹಾಗೇನೆ ಸ್ವಲ್ಪ ಕಮ್ಯುನಿಕೇಶನ್ ಕಡೆನೂ ಗಮನ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಇವಾಗ ಫೈನಲ್ ವಿಡಿಯೋನ ಕನ್ಕ್ಲೂಷನ್ ಬರೋದಾದ್ರೆ, BCA ಒಳ್ಳೆ ಕೋರ್ಸೆ. BCA ಮಾಡಿದ್ರೆ ನಿಮ್ಗೆ ಸುಮಾರು ಪಾತ್ ಸಿಗುತ್ತೆ. ಅಂದ್ರೆ ನೀವು MCA ನ ಮಾಡಬಹುದು, ಹಾಗೇನೆ MBA ಕೂಡ ಮಾಡಬಹುದು, ಹಾಗೇನೆ IT ಫೀಲ್ಡ್ ಗೂ ನೀವು ಜಾಬ್ ಅನ್ನ ಅಪ್ಲೈ ಮಾಡಬಹುದು. ಅಷ್ಟೇ ಅಲ್ಲ ನಾನ್ IT ನೂ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಇಷ್ಟೆಲ್ಲ ನೋಡೋದಾದ್ರೆ BCA ಇಸ್ ಎ ಗುಡ್ ಕೋರ್ಸ್, ಬಟ್ ಅದನ್ನ ನೀವು ಹೇಗೆ ಯುಟಿಲೈಸ್ ಮಾಡ್ತೀರಾ. ನೀವು ನಿಮ್ಮ ಕಾಲೇಜ್ ಅಲ್ಲಿ ಇದ್ದಾಗ್ಲೇನೆ ಔಟ್ ಸೈಡ್ ಅಂದ್ರೆ ಯೂಟ್ಯೂಬ್ ಅಲ್ಲೋ ಅಥವಾ ಯಾರಾದ್ರೂ ಸೀನಿಯರ್ ಇಂದನೋ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಸ್ಕಿಲ್ ನ ನೀವು ಮಾಸ್ಟರ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವೊಂದು ಫೈನಲ್ ಸೆಮ್ಮಿಗೆ ಬರೋಷ್ಟಿಗೆ ನೀವೊಂದು ಇಂಟರ್ನ್ಶಿಪ್ಸ್ ನ ಮಾಡ್ಕೊಂಡು ಆರಾಮಾಗಿ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಜಾಬ್ ಅನ್ನ ತಗೊಬಹುದು. ಇವಾಗ ಮೆಜಾರಿಟಿ ಇವಾಗ ನೀವು ಓದೋದೇನಕ್ಕೆ ಒಂದ್ ಒಳ್ಳೆ ಜಾಬ್ ಸಿಗ್ಲಿ ಅಂತ. ಸೊ ಅದಕ್ಕೋಸ್ಕರ ನೀವು ಜಸ್ಟ್ ನಿಮ್ಮ ಒಂದು ಸಿಲೆಬಸ್ ಕಡೆ ಕಾನ್ಸಂಟ್ರೇಷನ್ ನ ಮಾಡೋದ್ ಬಿಟ್ಟು ಔಟ್ ಸೈಡ್ ಕೂಡ ಇವಾಗ ಏನ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಏನ್ ನಡೀತಾ ಇದೆ, ಟ್ರೆಂಡಿಂಗ್ ಯಾವ ಸಬ್ಜೆಕ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಪೈಥಾನ್ ನ ತಗೊಂಡ್ರೆ ಇವಾಗ AI/ML ಜಾಸ್ತಿ ವರ್ಕಿಂಗ್ ಅಲ್ಲಿ ಇದೆ. ಪೈಥಾನ್ ಯೂಸ್ ಮಾಡ್ಕೊಂಡು AI ಅಪ್ಲಿಕೇಶನ್ಸ್ ಮಾಡೋದು ಈಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ
ಜಾವಾ ಬದಲು ಪೈಥಾನ್ ನ ತಗೊಳ್ಳಿ. ಹಂಗಂತ ಜಾವಾ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅದ್ರದ್ದೇ ಆದಂತ ಸ್ಟ್ರೆಂತ್ಸ್ ಹಾಗೂ ವೀಕ್ನೆಸಸ್ ಇದೆ. ಸೊ ಅದೆಲ್ಲ ಮಾತಾಡ್ಕೊಂತ ಕುಂತ್ಕೊಂಡ್ರೆ ಈಗ ತುಂಬಾನೇ ವಿಡಿಯೋ ಲೆಂತ್ ಆಗ್ಬಿಡುತ್ತೆ. ಸೊ ಅದಕ್ಕೇನೆ ಈ ಒಂದು ವಿಡಿಯೋನ ಇಲ್ಲಿಗೆನೆ ನಿಲ್ಲಿಸ್ತಾ ಇದೀನಿ. ಸೊ ಫೈನಲ್ ಆಗಿ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಕೋರ್ಸ್ ಅನ್ನ ಮಾಡಿ ಆಸ್ ಎ ಸ್ಟೂಡೆಂಟ್, ಆಸ್ ಎ BCA ಸ್ಟೂಡೆಂಟ್ ಆಗಿ ಹೇಳ್ತಾ ಇದೀನಿ, ಗ್ರೌಂಡ್ ರಿಯಾಲಿಟಿ ಬಂದು ನಿಜಕ್ಕೂ ಜಸ್ಟ್ BCA ಇಂದ ಯಾವುದೇ ರೀತಿ ವ್ಯಾಲ್ಯೂ ಅಷ್ಟು ಆಡ್ ಆನ್ ಆಗಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಪ್ರೋಗ್ರಾಮಿಂಗ್ ನ ನೀವೇನಾದ್ರೂ ಮಾಸ್ಟರ್ ಮಾಡ್ತೀರಾ, ಅದೇ ನಿಮ್ಗೆ ನಿಮ್ಮ ಒಂದು ಸಕ್ಸಸ್ ಗೆ ಕಾರಣ ಆಗೋದು. ಸ್ನೇಹಿತರೆ, ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್, ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಒಂದು ಮನೋಜ್ ಕರ್ನಾಡು ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಇವಾಗ್ಲೇನೆ ಈ ಒಂದು ವಿಡಿಯೋನ ನಿಮ್ಮ ಒಂದು BCA ಫ್ರೆಂಡ್ ಗೆ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಸಿಗೋಣ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.